ನಮಗೆ ಸೇವೆ ಮಾಡಿದ್ರೆ ನಮ್ಮ ಹಿಂದಿನ ಜನ್ಮದ ಋಣ ತೀರಿದ ಹಾಗಾಗುತ್ತೋ ಅಥವಾ ಮುಂದಿನ ಜನ್ಮಕ್ಕೆ ಅವರು ನಮಗೆ ಸೇವೆ ಮಾಡಬೇಕಾಗುವಂತಹ ಸಂದರ್ಭ ಎದುರಾಗುತ್ತೋ? ನೋಡಿ, ಸೇವೆನೂ ಒಂದು ಕರ್ಮನೇ ಅಲ್ವಾ? ನೀವು ಮಾಡುವಾಗ ಸೇವಾ ಮನೋಧರ್ಮದಲ್ಲಿ, ಶರಣಾಗತಿಯಲ್ಲಿ ಆನಂದವಾಗಿ ಕೊಟ್ಟು, ನಿಮ್ಮನ್ನೇ ಕೊಟ್ಟು ಮಾಡಿದಾಗ ನಿಮಗೂ ಅವ್ರಿಗೂ ಎಲ್ಲೂ ಕರ್ಮ ಆಗಲ್ಲ, ಬಿಡುಗಡೆ ಆಗೋಗುತ್ತೆ. ಇಲ್ಲೇ ಮುಂದಿನ ಜನ್ಮದ ತನಕ ಹೋಗೋದೇ ಇಲ್ಲ. ಅವ್ರಿಗೆ ಅವ್ರ ಲೆಕ್ಕದಲ್ಲಿ ಮಾಡಿಸ್ಕೊಡುವಾಗ ನಾನು ಮಾಡಿಸ್ಕೊತಾ ಇದ್ದೀನಿ, ನನಗೆ ಎಲ್ಲರೂ ಮಾಡಬೇಕು, ಆ ಒಂದು ಐಡೆಂಟಿಟಿ ಮಾಡುವಾಗ ನಾನು ಮಾಡಿಸ್ಕೊಳ್ಳೋಕ್ಕೆ ಯೋಗ್ಯತೆ ಇದ್ದೀನಿ, ಅರ್ಹತೆ ಇದ್ದೀನಿ ಅಂತ ಅದನ್ನು ರಿಸೀವ್ ಮಾಡುವಾಗ ದೌಲತ್ತು ಗರ್ವ ಎಲ್ಲ ಇದ್ದರೆ ಅದು ಅವ್ರ ಕರ್ಮ. ಅವರು ಅದನ್ನು ತೊಗೊಂಡು ಹೋಗ್ತಾರೆ. ಪುನಃ ಗರ್ವ ಮುರಿಯೋ ಹಾಗೆ ಬೇರೆಯವ್ರಿಗೆ ಮಾಡಬೇಕಾಗತ್ತೆ, ನೀವಲ್ಲ. ನೀವು ಮಾಡುವಾಗ ನೀವು 100% ಮಾಡಿಬಿಟ್ರೆ ನೀವೇನು ಮಾಡೋದಿಲ್ಲ, ಅಲ್ಲಿಗೆ ಲೆಕ್ಕ ಚುಕ್ತ. ಅವ್ರಿಗೂ ಕೂಡ ಒಂದು ಅವಕಾಶ ಇದೆ. ಸೇವೆ ಮಾಡಿದ್ರೆ ಯಾರಾದ್ರೂ ನಂಗೆ ಯಾಕೆ ಮಾಡ್ತಾರೆ? ಪರಮಾತ್ಮನಿಗೆ ಅವ್ರು ಮಾಡ್ತಾ ಇರೋದು, ಅವ್ರ ಕರ್ಮದಲ್ಲಿ ಇತ್ತೇನೋ ಸವಿಸ್ತಾ ಇದ್ದಾರೆ. ಪರಮಾತ್ಮ ಅವನ ಸೇವೆಯನ್ನು ತಗೋತಾ ಇದ್ದಾನೆ. ನನ್ನನ್ನು ನನ್ನ ಮೂಲಕ ತಗೊಳ್ತಾ ಇರಬಹುದು. ಅವ್ರು ಒಳ್ಳೆಯದಾಗಲಿ, ಅವ್ರ ಸೇವೆನ ನಾನು ಅಹಂಕಾರ ಇಲ್ಲದೆ ರಿಸೀವ್ ಮಾಡ್ತೀನಿ, ನನಗೆ ಅಂತ ಅಂದ್ಕೊಡಲ್ಲ, ಪರಮಾತ್ಮನಿಗೆ ನಾನು ವಾಪಸ್ ಕಳಿಸ್ತೀನಿ, ನಾನು ಪಾಸ್ ಆನ್ ಮಾಡ್ತೀನಿ. ಅವ್ರು ಏನು ಸೇವೆ ಮಾಡಿದ್ದಾರೆ, ಪರಮಾತ್ಮ ನಿಂಗಪ್ಪ ಅದು ಮಾಡ್ತಾ ಇರೋದು, ನನಗಲ್ಲ, ನನ್ನ ಮೂಲಕ ನಿಂಗೆ ಹೋಗ್ತಾ ಇರ್ಬೋದು ಅಂತ ನಾವು ಬಿಟ್ಕೊಟ್ಟಾಗ ನಿನಗೂ ಅಲ್ಲಿಗೆ ಚುಕ್ತಾಗೋಯ್ತು, ಲೆಕ್ಕ ಚುಕ್ತಾಗೋಯ್ತು. ಅದೇ ಹೇಳ್ತಾರೆ, ಪರಮಾತ್ಮ ನಿನಗೆ ಕೊಡುವುದಕ್ಕೆ, ಸೇವೆ ಮಾಡುವುದಕ್ಕೆ ಒಂದು ಪುಣ್ಯ ಇದ್ದರೆ ಮಾತ್ರ ಅವಕಾಶ ಕೊಡ್ತಾನೆ. ರಿಸೀವ್ ಮಾಡೋರು ಕೂಡ ಅದನ್ನು ತಗೊಂಡು ತಾಕತ್ತಿಂದ ಪರಮಾತ್ಮ ಕೊಟ್ಟಿದ್ದೆ ಅಂತ ತಗೊಂಡು ಅದನ್ನು ಪರಮಾತ್ಮನೇ ಎಲ್ಲೆಲ್ಲಿಗೆ ತಲುಪಿಸ್ಬೇಕೋ ಆ ಥರ ಒಳ್ಳೆಯ ಕೆಲಸಗಳಿಗೆ, ಒಂದು ಪ್ರಪಂಚದ ಒಂದು ಒಳ್ಳೆ ಕಾಸ್ ಇಟ್ಕೊಂಡು ಕೆಲಸ ಮಾಡಿ ಮುಗಿಸಿದ್ರೆ ಇದನ್ನೇ ನಿಜವಾದ ದಾನ ಅಂತ ಹೇಳೋದು. ಕೊಡೋನ್ಗೂ ಅವನು ಕೊಡ್ತಾನೆ ಯೋಗ್ಯತೆ, ಇಸ್ಕೊಳ್ಳೋನ್ಗೂ ಅವನು ಕೊಡ್ತಾನೆ ಯೋಗ್ಯತೆ. ಇಸ್ಕೊಂಡ್ಮೇಲೆ ಅದು ಎಲ್ಲಿಗೆ ತಲುಪಬೇಕೋ ಅಲ್ಲಿಗೆ ತಲುಪತ್ತೆ, ಪರಮಾತ್ಮನಿಗೆ ತಲುಪತ್ತೆ. ಅಂಥದ್ದು ಯಾವತ್ತೂ ಮಲ್ಟಿಪಲ್ ಆಗುತ್ತೆ. ಹಣ ಇರ್ಬೋದು, ಕಾಸು ಇರ್ಬೋದು, ಏನೇ ಹೆಸರು ಇರ್ಬೋದು, ಕೀರ್ತಿ ಇರ್ಬೋದು, ಇಮ್ಮಡಿಸುತ್ತೆ, ಜಾಸ್ತಿ ಆಗುತ್ತದು. ಇಬ್ಬರಲ್ಲೂ ಇದೆ ಅದು. ಈ ನಮ್ಮ ಜೀವನದಲ್ಲಿರುವಂತಹ ಸಂಬಂಧಗಳು ಋಣದ ಮೇಲೆ ಹತ್ತಿರ ಅಥವಾ ದೂರ ಆಗೋದು ಉಂಟಾ? ಆ ಥರ ಚಾನ್ಸಸ್ ಇದೆಯಾ? ಇಷ್ಟು ದಿನ ಋಣ ಇತ್ತಪ್ಪ, ಅದಕ್ಕೆ ಈ ಸಂಬಂಧ ತುಂಬ ಚೆನ್ನಾಗಿತ್ತು ಅಂತೆಲ್ಲ ಹೇಳ್ತಾರೆ. ಇದು ನಿಜನಾ ಅಮ್ಮ? ಇದರಲ್ಲಿ ಚಿಕ್ಕದಾಗಿ ಹೇಳಬೇಕಾದ್ರೆ ಇಷ್ಟು ಜ್ಞಾಪಕ ಇಟ್ಕೊಳ್ಳಿ, ಡೆಸ್ಟಿನಿ ಅಂತ ಏನಿದೆ, ವಿಧಿನೋ ಹಣೆ ಬರಹನೋ ಋಣನೋ ಏನೋ, ಅದನ್ನು ನಮ್ಮ ಕೈನಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದರ ಲೆಕ್ಕಾಚಾರನೇ ಬೇರೆ. ಅದ್ರ ಪಾಡ್ಗೆ ಅದು ಕೆಲಸ ಮಾಡಿಕೊಂಡು ಪ್ಯಾರಲಲ್ಲಾಗಿ ನಮ್ಮ ಜೊತೆಗೆ ಬರ್ತಾನೇ ಇರುತ್ತೆ. ಅಲ್ಲೊಂದು ಮ್ಯಾಥಮೆಟಿಕ್ಸ್ ನಡೀತಾ ಇರುತ್ತೆ, ಇಲ್ಲೊಂದು ಅರ್ಥಮೆಟಿಕ್ ನಡೀತಾ ಇರುತ್ತೆ. ಅದು ಏನು ನಮಗೆ ಋಣ ಇತ್ತು, ಯಾರು ಬರಬೇಕೋ ಅವರೆಲ್ಲ ಖಂಡಿತವಾಗ್ಲೂ ಜನ್ಮಾಂತರದ್ದೇ ಬರೋದು. ಚಾಯ್ಸ್ ಈಸ್ ಯುವರ್ಸ್, ಚಾಯ್ಸ್ ಈಸ್ ಇನ್ ಯುವರ್ ಹ್ಯಾಂಡ್, ಡೆಸ್ಟಿನಿ ಈಸ್ ನಾಟ್ ಇನ್ ಯುವರ್ ಹ್ಯಾಂಡ್. ಯು ಕ್ಯಾನ್ ಚೇಂಜ್ ದಿ ಡೆಸ್ಟಿನಿ. ಹಣೆ ಬರ ಬದಲಾಯಿಸೋಕ್ಕಾಗಲ್ಲ, ಆದರೆ ಹೊಣೆ ತೊಗೋಬೋದು. ಎಸ್, ಚಾಯ್ಸ್ ಇದೆ. ಈಗ ನೀನು ಅದನ್ನು ಚೆನ್ನಾಗಿಟ್ಕೊಂಡು ಋಣನ ತೀರಿಸ್ಕೊಳ್ಳೋಕ್ಕೆ, ಅಥವಾ ಒಳ್ಳೆತನದಲ್ಲಿ ಬೆಳೆಸ್ಕೊಂಡು ನಿನಗೆ ಒಬ್ರಿಗೊಬ್ರಿಗೆ ಮುಂದಿನ ಜನ್ಮಕ್ಕೂ ಈ ಋಣದಲ್ಲಿ ಮೇಲಕ್ಕೆ ಹೋಗೋಕ್ಕೆ, ಉತ್ತಮವಾದ ಒಂದು ಜನ್ಮಗಳನ್ನು ಪಡೆಯೋದಕ್ಕೆ ಅವ್ರ ಸಹಾಯ, ಸ್ನೇಹ, ಸನಿಹ ಬೇಕಾಗತ್ತೆ. ಆಗ ನಮ್ಮ ಗುಣ ಅವ್ರ ಗುಣ ಅಟ್ರ್ಯಾಕ್ಟ್ ಆಗುತ್ತೆ. ಎಲ್ಲಿವರೆಗೂ ನಾವು ಆ ಮೈಂಡ್ ಸೆಟ್ ಕರೆಕ್ಟಾಗಿರುತ್ತೆ, ಒಂದು ರೇಂಜಲ್ಲಿ ಕೆಲಸ ಮಾಡ್ತಿರ್ತೀವಿ, ಆಗ ಅವ್ರು ಇರ್ತಾರೆ. ಅದೇ ಅವರು ಮತ್ತೆ ಋಣಕ್ಕೆ ಸಿಕ್ಕಾಕ್ಕೊಂಡು ಚಾಯ್ಸ್ ಇಲ್ಲದೆ ಅವರು ಸಿಕ್ಕಾಕೊಂಡಾಗ ನಿಮ್ಮನ್ನು ಬಿಟ್ಟು ಹೋಗ್ಬೋದು. ನೀವು ಕೂಡ ಚಾಯ್ಸ್ ನಿಮ್ಮದೇ, ಅವ್ರು ಉಳಿಸ್ಕೊಳ್ಳೋದು ಬಿಡೋದು ಚಾಯ್ಸ್ ನಿಮ್ಮದು. ಇಷ್ಟರ ಮೇಲೂ ಅವ್ರ ಚಾಯ್ಸ್ ಅವ್ರು ಹೋಗೋದಿದ್ರೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಇರೋವಾಗ ಇರೋರ ಜೊತೆಗೆ
ನಾವು ಚೆನ್ನಾಗಿದ್ದು ನಮ್ಮ ಋಣ ತೀರಿಸ್ಕೊಳ್ಳೋದು ಒಳ್ಳೆಯದು. ಕಳ್ಳರು ಮೋಸಗಾರರು ಮಾಡಿದ್ನೆಲ್ಲ ನಾವು ಋಣ ಅಂತ ಒಪ್ಕೊಳ್ಳೋದಕ್ಕಾಗತ್ತಮ್ಮ? ನಾವು ಇದು ಕಳ್ತನ, ಇದು ಮೋಸ, ಇದು ಸುಳ್ಳು ಅಂತ ನಾವು ಒಂದೊಂದಕ್ಕೂ ಪದ ಕೊಟ್ಟಿರೋದು. ಎಷ್ಟೋ ಕಥೆಗಳಲ್ಲಿ ಬರುತ್ತೆ, ಅವನಿಗೆ ಅವಶ್ಯಕತೆ ಇತ್ತು ಅವನು ತೊಗೊಂಡು ಹೋಗಿದ್ದಾನೆ ಅಂತ ಬಿಟ್ಟವರು ಇದ್ದಾರೆ. ನಾನೇ ಕೊಡಬೇಕಾಗಿತ್ತು, ಅವ್ರಿಗೆ ಅವಶ್ಯಕತೆ ಇತ್ತೇನೋ ತೊಗೊಂಡು ಹೋದರು. ಇದು ಕಳ್ತನ ಮಾಡೋದು, ಸುಳ್ಳು ಹೇಳೋದು, ಮೋಸ ಮಾಡೋದು ಎಲ್ಲವೂ ಕೂಡ ಸಂಸ್ಕಾರ ಎಷ್ಟಿದೆ, ಅವನ ಸ್ವಭಾವ ಏನು ಅದರ ಮೇಲೆ ಹೋಗುತ್ತೆ. ಕೆಲವು ಸತಿ ಆ ಥರ ಮಾಡಿದಾಗ ನಮಗೂ ಒಂದು ಅವಕಾಶಗಳು ಸಿಗುತ್ತೆ. ಯಾವ ರೀತಿ ನಾವು ಅದನ್ನು ಆಕ್ಸೆಪ್ಟ್ ಮಾಡ್ತೀವಿ, ಯಾವ ರೀತಿ ಆ ಕಳೆದೋಗಿದ್ದನ್ನು ಯಾವ ರೀತಿ ತಗೊಳ್ತೀವಿ, ನಮ್ಮಿಂದ ಕಿತ್ಕೊಂಡವ್ರನ್ನ ಯಾವ ರೀತಿ ನೋಡ್ತೀವಿ, ಯಾರಾದರೂ ನಮಗೇನಾದ್ರೂ ಮೋಸ ಮಾಡಿದ್ರೆ ಅವ್ರನ್ನ ಯಾವ ರೀತಿ ಟ್ರೀಟ್ ಮಾಡ್ತೀವಿ, ಇಲ್ಲಿ ನಮ್ಮದೇ ಪರೀಕ್ಷೆ ಆಗುತ್ತೆ. ಕೆಲವು ಕಡೆ ಕಳೆದೋಗಿರೋ ವಸ್ತು ವ್ಯಾಮೋಹ ಹೋಗುತ್ತೆ, ಕೆಲವು ಕಡೆ ನಮಗೆ ಮೋಸ ಮಾಡಿದವ್ರಿಗೆ, ನಮಗೆ ಅನಾವಶ್ಯಕವಾಗಿ ಏನಾದ್ರು ಬೈದವ್ರಿಗೆ ಕ್ಷಮಿಸ್ತೀವಿ, ಇನ್ನೊಂದು ಕಡೆ ಅವ್ರ ಹತ್ರ ಇರಲಿಲ್ವೇನೋ ತೊಗೊಂಡೋದ್ರು ದಯೆ ತೋರಿಸ್ತೀವಿ. ಈ ಥರ ನಮ್ಮ ಭಾವನೆಗಳ ಪರೀಕ್ಷೆಯೂ ಆಗುತ್ತೆ. ಅದರಿಂದ ಯಾವುದು ಇಲ್ಲೂ ಕೂಡ ಅಷ್ಟೇ, ನಾವು ಋಣ ಅಂತ ಅಂದ್ಕೊಂಡು ಹಿಡ್ಕೊಂಡ್ರೆ ಋಣ, ನಾವು ಅದನ್ನು ಯಾವುದು ಮನಸ್ಸಿಗೆ ಬರದೇ ಇದ್ದರೆ ಆ ಋಣ ಅಲ್ಲೇ ತೀರುತ್ತೆ. ನಾವು ಮಾಡುವಂತಹ ಎಲ್ಲ ಕೆಲಸವು ಕರ್ಮಯೋಗ ಆಗತ್ತಾ? ಬೇಸಿಕ್ಗೆ ಹೋಗೋಣ. ಕರ್ಮ ಅಂದ್ರೆ ಅರ್ಥನೇ ಕೆಲಸ ಅಂತ. ಕೆಲಸ ನಾವು ಎಷ್ಟು ಮಾಡ್ತೀವಿ, ಏನೇನು ಮಾಡ್ತೀವಿ ಲೆಕ್ಕ ಇಟ್ಕೊಳ್ಳಿ. ಎಷ್ಟು ಕೆಲಸ ಮಾಡ್ತೀರಾ, ಯಾವ್ಯಾವ ಥರ ಕೆಲಸ ಮಾಡ್ತೀರಾ, ಇದು ಮುಖ್ಯ ಅಲ್ಲ. ಮಾಡುವಾಗ ಯಾವುದೇ ಕರ್ಮ ಮಾಡು, ನಿನ್ನ ಪಾರ್ಟಿಸಿಪೇಷನ್ ಎಷ್ಟಿದೆ, ನಿನ್ನ ಪ್ರೆಸೆನ್ಸ್ ಎಷ್ಟಿದೆ, ನಿನ್ನ ಕ್ವಾಲಿಟಿ ಆಫ್ ದಿ ಮೈಂಡ್ ಏನು, ಸತ್ವನ ರಜಸ್ಸ ತಮಸ, ನೀನು ಒಳಗಡೆ ಬಿಡುಗಡೆ ಇದೆಯಾ, ಮಾಡುವಾಗ ಆನಂದವಾಗಿ ಮಾಡ್ತಾ ಇದೆಯಾ, ಒಳಗಡೆ ನಿನಗೆ ಫ್ರೀಡಮ್ ಇದೆಯಾ, ಮಾಡಲೇಬೇಕಾದ ಕೆಲಸನ ನೀನು ಮಾಡ್ತಾ ಇದೆಯಾ ಅಲ್ವಾ, ಹತ್ಕೊಂಡು ಮಾಡ್ತಾ ಇಲ್ಲ ಅಲ್ವಾ, ಖುಷಿಯಿಂದ ಮಾಡ್ತಾ ಇದೆಯಾ ಅಲ್ವಾ. ಅಂದರೆ ಏನರ್ಥ, ಕರ್ಮವನ್ನು ಯೋಗ ಮಾಡೋದು ನೀನು ಇಲ್ಲ, ಕರ್ಮ ಒಂದು ಜಾಬ್, ಆ ಥರನೂ ಮಾಡ್ಬೋದು, ಅದು ಕರ್ಮಯೋಗ ಅಲ್ಲ. ಅದರ ಕ್ವಾಲಿಟಿ ಹೊಟ್ಟೋಯ್ತು. ಕರ್ಮ ಒಂದು ವರ್ಕ್, ವಿಧಿ ಇಲ್ಲ, ಇದು ಮಾಡಬೇಕು, ನನ್ನ ಹಣೆಯಲ್ಲಿ ಬರೆದಿದೆ ಅದಕ್ಕೆ ಮಾಡಬೇಕು. ಫೋರ್ಸ್, ಕಂಪಲ್ಷನ್, ಕಂಪಲ್ಸಿವ್ ಬಿಹೇವಿಯರ್, ಕಂಪಲ್ಸಿವ್ ಆ್ಯಕ್ಷನ್ ಎಲ್ಲನೂ ಕರ್ಮ ಅಲ್ವಾ, ಎಲ್ಲನೂ ಕೂಡ ಅಧರ್ಮ ಅಲ್ವಾ. ಯಾಕೆಂದರೆ ನೀನು ಮಾಡಲೇಬೇಕಾದ್ದು, ಮಾಡೋದು, ಮಾಡ್ತಾ ಇರೋದು, ಇದರಲ್ಲಿ ಜವಾಬ್ದಾರಿನೇ ಇಲ್ಲ ಅಂದರೆ, ಪಾರ್ಟಿಸಿಪೇಷನ್ನೇ ಇಲ್ಲ ಅಂದರೆ, ಅದಕ್ಕೆ ನೀವು ಡಿಸೈಡ್ ಮಾಡಬೇಕು. ಕರ್ಮ ಮಾಡ್ಕೊಳ್ಳೋದು ನಾನು, ಕರ್ಮ ಯೋಗ ಮಾಡೋದು ನಾನೇ. ನನ್ನ ಕ್ವಾಲಿಟಿನಲ್ಲಿ ಮಾಡುವಾಗ, ನನ್ನ ಮನೋಧರ್ಮದಲ್ಲಿ ಇಷ್ಟಪಟ್ಟು ಏನೂ ಅಪೇಕ್ಷೆ ಇಲ್ಲದೆ, ಆ ಕಡೆಯಿಂದ ಫಲ ಅಪೇಕ್ಷೆ ಇಲ್ಲದೆ ನಾನು ಮಾಡ್ತೀನಲ್ಲ, ಅದು ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು, ಚಿಕ್ಕದು ದೊಡ್ಡದು ಅಂತಿಲ್ಲ. ಅದು ಒಳ್ಳೆಯದು ಕೆಟ್ಟದ್ದು ಪ್ರಪಂಚ ಡಿಸೈಡ್ ಮಾಡುತ್ತೆ, ಅದೂ ಇಲ್ಲ. ಧರ್ಮ ಅಧರ್ಮನೂ ಕೂಡ ಅಷ್ಟೇ ಪುಸ್ತಕ ಡಿಸೈಡ್ ಮಾಡುತ್ತೆ, ಅದೂ ಇಲ್ಲ. ಆದರೆ ನನ್ನ ಹೃದಯ ಏನು ಡಿಸೈಡ್ ಮಾಡ್ತಾ ಇದೆ, ನೀನು 100% ಕೊಡ್ತಾ ಇದೆಯಾ, ಯು ಹ್ಯಾವ್ ಇನ್ವೆಸ್ಟೆಡ್ 100% ದೇರ್, ದಟ್ ಈಸ್ ಕರ್ಮಯೋಗ. ಅದರಿಂದ ಎಲ್ಲ ಕರ್ಮ ಅಂದರೆ ಕರ್ಮ ಅಂದರೆ ಕೆಲಸ, ಆ ಕೆಲಸನ ಕರ್ಮಯೋಗ ಮಾಡೋದು ನಮ್ಮ ಕೈಲಿದೆ.
ಬಹಳಷ್ಟು ಸತಿ ನಾವು ಯಾರಿಗಾದ್ರೂ ಏನಾದ್ರೂ ಕೊಟ್ಟಾಗ ನಮ್ ಋಣ ಇತ್ತಪ್ಪ ಅದಕ್ಕೆ ನಾವು ಅವ್ರಿಗೆ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ. ಅದು ಯಾವ ಮಾಹಿತಿ ಮೇಲೆ ಹಾಗೆ ಹೇಳ್ತಾರೆ ಅಮ್ಮ? ಸುಮ್ನೆ ನಾವು ಯಾರಿಗೂ ಏನು ಕೊಡೋಕ್ ಬರಲ್ವಾ? ನಮ್ಗೆ ಋಣ ಇದ್ರೆ ಮಾತ್ರ ನಮ್ಗೆ ಕೊಡುವಂತಹ ಸಂದರ್ಭ ಒದಗಿ ಬರುತ್ತಾ? ಇಲ್ಲಿ ಕೊಡೋದು ಅಂದಾಗ ಆರ್ಡಿನರಿ ಮನುಷ್ಯನಿಗೆ ವಸ್ತು ಅಂತಲೇ ಬರುತ್ತೆ. ವಸ್ತುನೇ ಎಕ್ಸ್ಚೇಂಜ್ ಮಾಡೋದು, ಕೊಡೋದು ತಗೊಳ್ಳೋದು ಎಲ್ಲ ವಸ್ತು ಅಂತ ಬರುತ್ತೆ. ಪರಮಾತ್ಮನ ಲೆಕ್ಕದಲ್ಲಿ ವಸ್ತುಗೆ ಅಷ್ಟೊಂದು ಬೆಲೆ ಇಲ್ಲ. ಪರಮಾತ್ಮನ ಲೆಕ್ಕದಲ್ಲಿ ಅಸ್ತಿತ್ವಕ್ಕೆ ಬೆಲೆ. ಮೌಲ್ಯ ಯಾವುದಕ್ಕೆ? ಪರಮಾತ್ಮ ಕೊಡೋ ಮೌಲ್ಯವೇ ಬೇರೆ, ಪ್ರಪಂಚ ಕೊಡೋ ಮೌಲ್ಯವೇ ಬೇರೆ. ಅದಕ್ಕೆ ಸ್ಪಿರಿಚುವಲ್ ವ್ಯಾಲ್ಯೂನೇ ಬೇರೆ, ಲೌಕಿಕವಾಗಿ ವರ್ಲ್ಡ್ಲಿ ವ್ಯಾಲ್ಯೂನೇ ಬೇರೆ. ಹಾಗೆ ನೋಡಿದಾಗ ಕೊಡೋದು ಅಂದಾಗ ಕೊಡೋದು ಈ ವಸ್ತುವಿನಲ್ಲಿಲ್ಲ, ಕೊಡೋದು ಹೃದಯದಲ್ಲಿದೆ. ಇಲ್ಲಿಂದ ನಾವು ಕೊಟ್ಟಾಗ ಇಲ್ಲಿ ನಮಗೆ ಯಾವ ನಿರೀಕ್ಷೆಗಳು ಇರಲ್ಲ. ಆವಾಗ ನಾವು ಯಾವುದೂ ಈ ಕಾಮೆಂಟೇ ಮಾಡಲ್ಲ, ಋಣದ ವಿಚಾರನೇ ಬರಲ್ಲ. ಇಲ್ಲಿಂದ ಕೊಡೋದು ಅಂದರೆ ನಿನ್ನನ್ನೇ ಈ ಒಂದು ವಸ್ತುವಿನ ಮೂಲಕ ಸಮರ್ಪಣೆ ಮಾಡಿಕೊಳ್ಳೋದು, ನಿನ್ನ ಭಾವನೆಗಳನ್ನು ಕೊಡೋದು, ಪ್ರೀತಿಯನ್ನು ಕೊಡೋದು, ಕರುಣೆಯಲ್ಲಿ ಕೊಡೋದು, ದಯೆಯಲ್ಲಿ ಮಾಡೋದು. ಅಲ್ಲಿ ಅವಶ್ಯಕತೆ ಇರುತ್ತೆ, ಅಲ್ಲಿ ದಯೆಯ ಅವಶ್ಯಕತೆ ಇರುತ್ತೆ. ಯಾವುದೋ ಪೇಷಂಟಿಗೆ ಅವನಿಗೆ ಪ್ರೀತಿಗಿಂತ ಕಂಪ್ಯಾಷನ್ ಬೇಕು, ಅಯ್ಯೋ ಪಾಪ ಅನ್ಬೇಕು, ಬೆನ್ಸವ್ರಬೇಕು. ಇನ್ನೊಬ್ಬರಿಗೆ ಹಸುವಾಗಿರುತ್ತೆ, ಊಟ ಕೊಡಬೇಕು. ಇನ್ನೊಬ್ಬರಿಗೆ ಇನ್ನೊಂದು ಯಾರು ಏನೇನು ಕೊರತೆ ಇದೆ ಅದನ್ನು ತುಂಬಿಸೋವಾಗ ಒಂದೇ ಭಾವನೆ ಬೇರೆ ಬೇರೆ ಹೆಸರು ತಗೊಳುತ್ತೆ. ದಯೆ ಅಂತಾರೆ ಒಂದು ಕಡೆ, ಕರುಣೆ ಅಂತಾರೆ ಒಂದು ಕಡೆ, ಪ್ರೇಮ ಅಂತಾರೆ ಒಂದು ಕಡೆ, ಸ್ನೇಹ ಅಂತಾರೆ ಒಂದು ಕಡೆ, ವಿಶ್ವಾಸ ಅಂತಾರೆ. ಇದೆಲ್ಲ ಡಿಫ್ರೆಂಟ್ ಫ್ಲೇವರ್ಸ್ ಅಷ್ಟೇನೇ, ಒಂದೇ ಅದು. ಹಾಗೆ ನಿಮ್ಮಲ್ಲಿ ಅದು ಏನಾದರೂ ಅದು ಕೊಟ್ಟಾಗ, ನಾನು ಇವಾಗ ಹೇಳಿದ್ನಲ್ಲ ಕ್ವಾಲಿಟಿ, ಪರಮಾತ್ಮನ ಕ್ವಾಲಿಟಿ ಇದೆಯಲ್ಲ, ಡಿವೈನ್ ಕ್ವಾಲಿಟಿನ ನೀವು ಮಾಡೋ ಕೆಲಸದಲ್ಲಿ ಬೆರೆಸಿ ಕೊಟ್ಟಾಗ ಅಲ್ಲಿ ಋಣದ ಮಾತೇ ಇಲ್ಲ, ಲೆಕ್ಕ ಚುಕ್ತಾ ಆಗ್ತಾ ಬರುತ್ತೆ. ಯಾವಾಗ ಇದು ಇರಲ್ಲ, ಭಾವನೆಗಳಿರಲ್ಲ, ಲೆಕ್ಕಾಚಾರ ಇರುತ್ತೆ, ಅಲ್ಲಿ ಋಣ ಕೊಡೋದು ತಗೊಳ್ಳೋದು ಬರುತ್ತೆ. ನೀವು ಯಾರಿಗಾರು ಏನಾರು ಮಾಡಿ ಆವಾಗಲೂ ನೀವು ಎಲ್ಲ ಕಡೆ ಅಂದ್ಕೋತೀರ, ನಾನು ಇಷ್ಟು ಜನ ಮಾಡಿಸ್ಕೊಂಡಿದ್ದೀನೇನೋ ಅದಕ್ಕೆ ಇಷ್ಟು ಜನಕ್ಕೆ ನಾನು ಕೊಡಬೇಕೇನೋ, ಯಾರೋ ನಂಗೆ ಮಾಡಿದ್ರೇನೋ ಅದಕ್ಕೆ ನಾನು ಮಾಡ್ತಾ ಇದ್ದೀನೇನೋ, ಈ ಥರ ಒಂದು ಸೈಕಲಾಜಿಕಲಿ ಒಂದು ಸಮಾಧಾನ ನಮಗೆ ಬರುತ್ತೆ. ಇದು ಮತ್ತೆ ಅನುಮಾನ ಬರುತ್ತೆ, ನಾನು ಇಸ್ಕೊಂಡಿದ್ನಾ, ನಾನು ಕೊಟ್ಟಿದ್ನಾ. ಇದ್ರ ಬದಲು ಕೊಡುವಾಗಲೆಲ್ಲ ಹೀಗೆ ಕೊಡು, ತೊಗೊಳ್ಳೋವಾಗಲೆಲ್ಲ ಹಾಗೆ ತಗೋ, ಯಾವ ಅಪೇಕ್ಷೆ ನಿರೀಕ್ಷೆ ಇಲ್ಲದೆ ಅದು ತೊಗೊಳ್ಳೋದು ಕೊಡೋದು ನಮ್ಮನ್ನು ತುಂಬ ಬೆಳೆಸುತ್ತೆ.